ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸ್ನೇಹಿತ ಮತ್ತು ಹೋಸ್ಟ್ ನವೀದ್. ಒಂದು ಕ್ಷಣ ಯೋಚನೆ ಮಾಡಿ, ನೀವು ಆರಾಮಾಗಿದ್ದಾಗಲೂ ನಿಮ್ಗೋಸ್ಕರ ಕಾಂಟೆಂಟ್ ಕ್ರಿಯೇಟ್ ಆಗ್ತಾ ಇರುತ್ತೆ, ವ್ಯೂವರ್ಸ್ ಬರ್ತಾ ಇರ್ತಾರೆ. ಅಂಥ ಒಂದು ಯೂಟ್ಯೂಬ್ ಚಾನಲ್ ಇದ್ರೆ ಇದು ಬರೀ ಕನಸಲ್ಲ. ಇವತ್ತಿನ ಈ ಚರ್ಚೆಯಲ್ಲಿ AI ಬಳಸಿ ಆ ಕನಸನ್ನ ಹೇಗೆ ನನ್ಸ್ ಮಾಡ್ಕೋಬೋದು ಅಂತ ನೋಡೋಣ. ಅಂದ್ರೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದೇ ಬೇಡ. ನಿಮ್ಗೋಸ್ಕರ ವಿಡಿಯೋ ರೆಡಿ ಆಗುತ್ತೆ, ಪೋಸ್ಟ್ ಕೂಡ ಆಗುತ್ತೆ. ಅಂಥ ಚಾನಲ್ ಇದ್ರೆ ಸೂಪರ್ ಅಲ್ವಾ? ಹೌದು, ಇದು 100% ಸಾಧ್ಯ. ನಾವಿವತ್ತು ಮಾತಾಡ್ತಿರೋದು ಅಂಥದ್ದೇ ಒಂದು ಆಟೋಮೇಟೆಡ್ ಅಂದ್ರೆ ಫೇಸ್ಲೆಸ್ ಚಾನಲ್ ಬಗ್ಗೆ. ಅಂದ್ರೆ ನೀವು ಕ್ಯಾಮ್ರಾ ಮುಂದೆನೇ ಬರಬೇಕಾಗಿಲ್ಲ, ತುಂಬಾನೇ ಕಡಿಮೆ ಎಫರ್ಟ್ ಹಾಕಿ ಕಂಟೆಂಟ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನೋಡೋಣ. ಸರಿ, ಹಾಗಾದ್ರೆ ಈ ಆಟೋಮೇಟೆಡ್ ಚಾನಲ್ ಕಟ್ಟೋಕೆ ರೆಡಿಯಾಗೋಣ. ನೋಡಿ, ಯಾವುದೇ ದೊಡ್ಡ ಕೆಲ್ಸಕ್ಕೆ ಒಂದು ಒಳ್ಳೆ ಫೌಂಡೇಶನ್ ಬೇಕೇ ಬೇಕು. ಹಂಗೇನೆ ನಮ್ಮ ಈ AI ಚಾನಲ್ಗೂ ಕೆಲವು ಬೇಸಿಕ್ ಸ್ಟೆಪ್ಸ್ ಇದೆ. ಬನ್ನಿ ಅದೇನು ಅಂತ ನೋಡೋಣ. ಇಡೀ ಪ್ರೊಸೆಸ್ ಶುರುವಾಗೋದೇ 3 ಸಿಂಪಲ್ ಸ್ಟೆಪ್ಸ್ನಿಂದ. ಮೊದಲನೇದಾಗಿ ಒಂದು ಹೊಸ ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಿ. ಎರಡನೇದು, ಇದು ತುಂಬಾನೇ ಇಂಪಾರ್ಟೆಂಟ್, ನಿಮ್ಮ ನಿಶ್ ಅಂದ್ರೆ ನಿಮ್ಗಿಷ್ಟ ಆಗೋ ಟಾಪಿಕ್ ಯಾವುದು ಅಂತ ಡಿಸೈಡ್ ಮಾಡಬೇಕು. ಯಾಕಂದ್ರೆ AI ಕಂಟೆಂಟ್ ಮಾಡೋದು ನೀವು ಚೂಸ್ ಮಾಡೋ ಟಾಪಿಕ್ ಮೇಲೇನೆ ಅಲ್ವಾ? ಅದು ಟೆಕ್ನಾಲಜಿ ಆಗಿರ್ಬೋದು, ಹಿಸ್ಟ್ರಿ ಕಥೆಗಳಾಗಿರ್ಬೋದು, ಇಲ್ಲ ಹೆಲ್ತ್ ಟಿಪ್ಸ್ ಆಗಿರ್ಬೋದು. ಜನರಿಗೆ ಇಂಟ್ರೆಸ್ಟ್ ಬರೋ ಹಾಗೆ ಇರಬೇಕು. ಕೊನೆಗೆ ಚಾನೆಲ್ಗೆ ಒಂದು ಪ್ರೊಫೆಷನಲ್ ಲುಕ್ ಕೊಡೋಕೆ ಒಂದು ಒಳ್ಳೆ ಪ್ರೊಫೈಲ್ ಪಿಕ್ಚರ್ ಮತ್ತೆ ಬ್ಯಾನರ್ ಸೆಟ್ ಮಾಡಿ. ಓಕೆ, ನಿಮ್ಮ ಚಾನಲನ್ನು ಇನ್ನಷ್ಟು ಪರ್ಫೆಕ್ಟ್ ಮಾಡೋಕೆ ಕೆಲವು ಪ್ರೋ ಟಿಪ್ಸ್ ಇದೆ. ಚಾನಲ್ಗೆ ಒಂದು ಕ್ಯಾಚಿ ನೇಮ್ ಬೇಕಾ? ChatGPT ಹತ್ರ ಕೇಳಿ. ಪ್ರೊಫೆಷನಲ್ ಬ್ಯಾನರ್ ಡಿಸೈನ್ ಮಾಡಬೇಕಾ? ಕ್ಯಾನ್ವಾ ಇದೆಯಲ್ಲ. ಅಷ್ಟೇ ಅಲ್ಲ, ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಇಂಪಾರ್ಟೆಂಟ್ ಕೀವರ್ಡ್ಸ್ ಹಾಕಿ. ಆಗ ನಿಮ್ಮ ಚಾನಲ್ ಜನರಿಗೆ ಹುಡುಕಿದಾಗ ಬೇಗ ಸಿಗತ್ತೆ. ಆಮೇಲೆ VidIQ ತರಹದ ಟೂಲ್ಸ್ ಬಳಸಿದ್ರೆ ಯಾವುದು ಟ್ರೆಂಡಿಂಗ್ ಟಾಪಿಕ್ ಅಂತ ಈಸಿಯಾಗಿ ಗೊತ್ತಾಗತ್ತೆ. ಸರಿ, ಚಾನಲ್ ಫೌಂಡೇಶನ್ ಈಗ ರೆಡಿ. ಈಗ ಶುರುವಾಗತ್ತೆ ನೋಡಿ ಅಸಲಿ ಮ್ಯಾಜಿಕ್. ಅಂದ್ರೆ ನಮ್ಮ ಕೆಲಸವನ್ನ ಸಲೀಸು ಮಾಡಿ ನಮಗೋಸ್ಕರ ಆಟೋಮ್ಯಾಟಿಕ್ ಆಗಿ ವಿಡಿಯೋಸ್ ಕ್ರಿಯೇಟ್ ಮಾಡೋ ನಮ್ಮ AI ಅಸಿಸ್ಟೆಂಟ್ಸ್ ಯಾರು ಅಂತ ನೋಡೋಣ ಬನ್ನಿ. ನೋಡಿ, ಈ ಇಡೀ ಆಟೋಮೇಷನ್ ಪ್ರಾಸೆಸ್ನ ಹಾರ್ಟ್ ಅಂದ್ರೇನೆ ಒಂದು ಸಖತ್ತಾದ AI ವಿಡಿಯೋ ಕ್ರಿಯೇಟರ್. ಯಾಕಂದ್ರೆ ಈ ಟೂಲ್ಸ್ಗೆ ಎಂಥ ಪವರ್ ಇದೆ ಅಂದ್ರೆ, ನಾವು ಕೊಡೋ ಒಂದು ಸಣ್ಣ ಐಡಿಯಾ ಅಥವಾ ಸ್ಕ್ರಿಪ್ಟನ್ನು ತಗೊಂಡು ಅದನ್ನ ಒಂದು ಕಂಪ್ಲೀಟ್ ವಿಡಿಯೋ ಆಗಿ ರೆಡಿ ಮಾಡಿ ಕೊಡುತ್ತೆ. ಇಲ್ಲಿ ಮೇಯ್ನ್ ಆಗಿ 2 ದಾರಿ ಇದೆ. ಮೊದಲನೇದು, ನಿಮ್ಮ ತಲೆಯಲ್ಲಿ ಒಂದು ಐಡಿಯಾ ಇದ್ರೆ ಅಥವಾ ಒಂದು ಸ್ಕ್ರಿಪ್ಟ್ ಬರ್ಕೊಂಡಿದ್ರೆ ಅದರಿಂದಾನೇ ಹೊಸ ವಿಡಿಯೋ ಕ್ರಿಯೇಟ್ ಮಾಡೋದು. ಇನ್ನೊಂದು ದಾರಿ ಏನು ಅಂದ್ರೆ, ನಿಮ್ಮತ್ರ ಆಲ್ರೆಡಿ ದೊಡ್ಡ ವಿಡಿಯೋಸ್ ಇರ್ಬೋದು, ಲೈಕ್ ಪಾಡ್ಕಾಸ್ಟ್ ಅಥವಾ ಇಂಟರ್ವ್ಯೂ. ಅದರಲ್ಲಿರುವ ಬೆಸ್ಟ್ ವೈರಲ್ ಆಗೋ ಕ್ಲಿಪ್ಸನ್ನ AIನೇ ಹುಡುಕಿ ಶಾರ್ಟ್ಸ್ ಮಾಡಿ ಕೊಡುತ್ತೆ. ಸೊ ಎರಡೂ ಕೆಲಸಕ್ಕೂ ಸಖತ್ AI ಟೂಲ್ಸ್ ಲಭ್ಯವಿದೆ. ಹಾಗಾದ್ರೆ ಯಾವ ಟೂಲ್ ಬೆಸ್ಟ್? ಅದು ನಿಮ್ಮ ಅವಶ್ಯಕತೆ ಮೇಲೆ ಡಿಪೆಂಡ್ ಆಗತ್ತೆ. ಫಾರ್ ಎಕ್ಸಾಂಪಲ್, ಬರೀ ಟೆಕ್ಸ್ಟ್ ಇಟ್ಕೊಂಡು ಸ್ಕ್ರಾಚ್ನಿಂದ ವಿಡಿಯೋ ಮಾಡಬೇಕಾ? ಹಾಗಿದ್ರೆ ಇನ್ವಿಡಿಯೋ AI ಒಂದು ಒಳ್ಳೆ ಆಪ್ಷನ್. ಇಲ್ಲ, ನಿಮ್ಮತ್ರ ಆಲ್ರೆಡಿ ಪಾಡ್ಕಾಸ್ಟ್ ತರ ಲಾಂಗ್ ವಿಡಿಯೋಸ್ ಇದ್ರೆ ಓಪಸ್ ಕ್ಲಿಪ್ ಅಥವಾ ವಿಜಾರ್ಡ್ ತರಹದ ಟೂಲ್ಸ್, ಅದರಿಂದ ಬೆಸ್ಟ್ ಶಾರ್ಟ್ಸ್ ಕ್ಲಿಪ್ಸನ್ನ ಹೀಗೆ ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ರೆಡಿ ಮಾಡಿಕೊಡುತ್ತೆ. ಓಕೆ, ಚಾನಲ್ ರೆಡಿ, AI ಟೂಲ್ಸ್ ಕೂಡ ಸೆಲೆಕ್ಟ್ ಆಯ್ತು. ಈಗ ಇದೆಲ್ಲವನ್ನು ಸೇರಿಸಿ ಒಂದು ಆಟೋಮ್ಯಾಟಿಕ್ ಮಷೀನ್ ತರ ಕೆಲಸ ಮಾಡೋ ಒಂದು ಸಿಸ್ಟಮ್ ಅಂದ್ರೆ ಒಂದು ವರ್ಕ್ ಫ್ಲೋ ಹೇಗೆ ಸೆಟ್ ಮಾಡೋದು ಅಂತ ನೋಡೋಣ. ಈ ಆಟೋಮೇಷನ್ ಪ್ರೋಸೆಸ್ ಅನ್ನೋದು 3 ಸ್ಟೆಪ್ಸ್. ಸ್ಟೆಪ್ 1, ChatGPT ಯೂಸ್ ಮಾಡಿ ವಿಡಿಯೋಗೆ ಬೇಕಾದ ಸ್ಕ್ರಿಪ್ಟ್ ಜನರೇಟ್ ಮಾಡೋದು. ಸ್ಟೆಪ್ 2, ಆ ಸ್ಕ್ರಿಪ್ಟನ್ನ ಇನ್ವಿಡಿಯೋ AI ತರಹದ ಟೂಲ್ಗೆ ಕೊಟ್ಟು ವಿಡಿಯೋ ಕ್ರಿಯೇಟ್ ಮಾಡಿಸೋದು. ಆಮೇಲೆ ಸ್ಟೆಪ್ 3, ಸೋಷಿಯಲ್ ಚಾರ್ಮ್ ತರಹದ ಶೆಡ್ಯೂಲಿಂಗ್ ಟೂಲ್ ಬಳಸಿ ಆ ವಿಡಿಯೋಗಳನ್ನ ಕರೆಕ್ಟ್ ಟೈಮ್ಗೆ ಆಟೋಮ್ಯಾಟಿಕ್ ಆಗಿ ಪೋಸ್ಟ್ ಆಗೋ ಹಾಗೆ ಸೆಟ್ ಮಾಡೋದು. ಅಷ್ಟೇ, ನಿಮ್ಮ ಕೆಲಸ ಮುಗೀತು. ವಿಡಿಯೋ ರೆಡಿ ಮಾಡೋದು ಒಂದು ಕಡೆ, ಆದ್ರೆ ಅದನ್ನ ಜನರಿಗೆ ತಲುಪಿಸೋದು ಹೇಗೆ? ಅದಕ್ಕೂ ಕೆಲವು ಸೀಕ್ರೆಟ್ಸ್ ಇದೆ. ಒಂದು ಕ್ಯಾಚಿ ಟೈಟಲ್ ಇರಬೇಕು, ಡಿಸ್ಕ್ರಿಪ್ಷನಲ್ಲಿ ಮಿಸ್ ಮಾಡದೆ #ಶಾರ್ಟ್ಸ್ ಹ್ಯಾಶ್ಟ್ಯಾಗ್ ಹಾಕಬೇಕು. ಮತ್ತೆ ಜನ ಯಾವಾಗ ಜಾಸ್ತಿ ಆಕ್ಟಿವ್ ಇರ್ತಾರೋ ಅಂದ್ರೆ ಸಂಜೆ ಟೈಮಲ್ಲಿ ಪೋಸ್ಟ್ ಮಾಡಿದ್ರೆ ಒಳ್ಳೆದು. ಇದೆಲ್ಲ ಮಾಡಿದ್ರೆ ಯೂಟ್ಯೂಬ್ ಅಲ್ಗಾರಿದಮ್ಗೆ ನಿಮ್ಮ ವಿಡಿಯೋ ಮೇಲೆ ಒಂದು ಪ್ರೀತಿ ಬರುತ್ತೆ. ನಮ್ಮ ಕಂಟೆಂಟ್ ಮೆಷೀನ್ ಈಗ ರನ್ನಿಂಗ್ನಲ್ಲಿದೆ. ಬರೀ ವಿಡಿಯೋ ಪೋಸ್ಟ್ ಮಾಡ್ತಾ ಹೋದ್ರೆ ಸಾಕಾಗಲ್ಲ. ನಮ್ಮ ಚಾನೆಲ್ ಲಕ್ಷಾಂತರ ಜನರಿಗೆ ರೀಚ್ ಆಗ್ಬೇಕು, ವೈರಲ್ ಆಗ್ಬೇಕು. ಅದನ್ನ ಮಾಡೋದು ಹೇಗೆ? ಬನ್ನಿ, ಅದಕ್ಕೂ ಕೆಲವು ಫಾರ್ಮುಲಾಗಳಿವೆ. ಶಾರ್ಟ್ಸ್ನಲ್ಲಿ ಫಸ್ಟ್, ಸೆಕೆಂಡ್ ಇದೆಯಲ್ಲ, ಅದೇ ಕಿಂಗ್. ಜನ ಸ್ಕ್ರೋಲ್ ಮಾಡೋದನ್ನ ನಿಲ್ಲಿಸ್ಬೇಕು ಅಂದ್ರೆ ವಿಡಿಯೋ ಸ್ಟಾರ್ಟಿಂಗ್ನಲ್ಲೇ ಒಂದು ಶಾಕಿಂಗ್ ಫ್ಯಾಕ್ಟ್ ಅಥವಾ ಒಂದು ಪ್ರಶ್ನೆ ಕೇಳಬೇಕು. ಅದರ ಜೊತೆಗೆ ಟ್ರೆಂಡಿಂಗ್ ಆಡಿಯೋ ಯೂಸ್ ಮಾಡಿ ಆಟೋ ಕ್ಯಾಪ್ಷನ್ಸ್ ಹಾಕಿದ್ರೆ ವ್ಯೂವರ್ಸ್ ನಿಮ್ಮ ವಿಡಿಯೋನ ಕೊನೆವರೆಗೂ ನೋಡೋ ಚಾನ್ಸಸ್ ಜಾಸ್ತಿ. ಓಕೆ, ಇದೆಲ್ಲ ಮಾಡಿದ್ಮೇಲೆ ಎಲ್ಲರ ತಲೆಯಲ್ಲೂ ಬರೋ ಒಂದೇ ಪ್ರಶ್ನೆ, ಇದರಿಂದ ದುಡ್ಡು ಮಾಡೋದು ಹೇಗೆ? ನಿಮ್ಮ ಈ ಆಟೋಮೇಟೆಡ್ ಚಾನೆಲ್ನಿಂದ
ಇನ್ಕಮ್ ಬರಬೇಕು ಅಂದ್ರೆ ನೀವು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ಗೆ ಸೇರ್ಕೋಬೇಕು. ಆ ಪ್ರೋಗ್ರಾಮ್ಗೆ ಸೇರೋಕೆ ಒಂದು ಮ್ಯಾಜಿಕ್ ನಂಬರ್ ಇದೆ, ಅದು 10 ಮಿಲಿಯನ್ ಅಂದ್ರೆ 1 ಕೋಟಿ. ಹೌದು, 90 ದಿನಗಳಲ್ಲಿ ನಿಮ್ಮ ಶಾರ್ಟ್ಸ್ ವಿಡಿಯೋಗಳಿಗೆ 1 ಕೋಟಿ ವ್ಯೂಸ್ ಜೊತೆಗೆ 1000 ಸಬ್ಸ್ಕ್ರೈಬರ್ಸ್ ಬಂದ್ರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ಗೆ ಎಲಿಜಿಬಲ್ ಆಗತ್ತೆ. ಕೇಯೋಕೆ ದೊಡ್ಡ ನಂಬರ್ ಅನ್ಸ್ಬೋದು, ಆದ್ರೆ ಕನ್ಸಿಸ್ಟೆನ್ಸಿ ಇದ್ರೆ ಇದು ಸಾಧ್ಯ. ಒಂದ್ ವಿಷಯ ನೆನ್ಪಿಟ್ಕೊಳ್ಳಿ, ಸಕ್ಸಸ್ ಒಂದೇ ದಿನದಲ್ಲಿ ಬರೋಲ್ಲ. ಯೂಟ್ಯೂಬ್ ಅಲ್ಗಾರಿದಮ್ಗೆ ಕನ್ಸಿಸ್ಟೆನ್ಸಿ ಅಂದ್ರೆ ಪಂಚಪ್ರಾಣ. ಸೊ ವಾರಕ್ಕೆ ಕನಿಷ್ಠ ಅಂದ್ರೂ 3-5 ಶಾರ್ಟ್ಸ್ ಪೋಸ್ಟ್ ಮಾಡೋದನ್ನ ಒಂದು ರೂಲ್ ಮಾಡ್ಕೊಂಡ್ರೆ ಗ್ರೋತ್ ಗ್ಯಾರಂಟಿ. ಇದೇ ನೋಡಿ ಸಕ್ಸಸ್ನ ಅಸ್ಲಿ ಮಂತ್ರ. ನೋಡಿದ್ರಲ್ಲ, ಈ ಟೂಲ್ಸ್ ಮತ್ತೆ ಈ ಸ್ಟ್ರಾಟಜಿ ಎಲ್ಲ ಯೂಸ್ ಮಾಡಿದ್ರೆ ಕಂಟೆಂಟ್ ಕ್ರಿಯೇಷನ್ ಅನ್ನೋದು ಒಂದು ತಲೆನೋವಿನ ಕೆಲಸ ಆಗಿ ಉಳಿಯಲ್ಲ, ಬದಲಿಗೆ ಅದು ನೀವೇ ಕಂಟ್ರೋಲ್ ಮಾಡೋ ಒಂದು ಆಟೋಮ್ಯಾಟಿಕ್ ಕಂಟೆಂಟ್ ಎಂಜಿನ್ ಆಗಿ ಬದಲಾಗುತ್ತೆ. ಹಾಗಾಗಿ ಕೊನೆಯಲ್ಲಿ ಪ್ರಶ್ನೆ ಉಳಿಯೋದು ಟೆಕ್ನಾಲಜಿ ಬಗ್ಗೆ ಅಲ್ಲ, ಪ್ರಶ್ನೆ ಇರೋದು ನಿಮ್ಮ ಬಗ್ಗೆ. ಈ ಅದ್ಭುತ ಶಕ್ತಿಯನ್ನ ಕೈಲಿಟ್ಕೊಂಡು ನೀವೀ ಜಗತ್ತಿಗೆ ಯಾವ ಕಥೆ ಹೇಳ್ತೀರಾ? ಯೋಚನೆ ಮಾಡಿ.